Hey everyone, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನಲ್. ಮೈಸೆಲ್ಫ್ ನಾಗಶ್ರೀ ಆ್ಯಂಡ್ ದಿಸ್ ಇಸ್ ಮೈ ವೆರಿ ಫಸ್ಟ್ ವಿಡಿಯೋ. ಇವತ್ತು ನಾನು ನನ್ನ ಫಸ್ಟ್ ವಿಡಿಯೋದಲ್ಲಿ 2 ಲವ್ ನಾವೆಲ್ಸ್ ಆ್ಯಂಡ್ ದ ಸೀಕ್ವೆಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದ್ಯಾವುದಪ್ಪ ಅಂತ ಹೇಳಿದ್ರೆ ಐ ಟು ಹ್ಯಾಡ್ ಎ ಲವ್ ಸ್ಟೋರಿ ಮತ್ತು ಕ್ಯಾನ್ ಲವ್ ಹ್ಯಾಪನ್ ಟ್ವೈಸ್. ಇನ್ನೊಂದು ಇಟ್ ಎಂಡ್ಸ್ ವಿತ್ ಅಸ್ ಮತ್ತು ಇಟ್ ಸ್ಟಾರ್ಟ್ ವಿತ್ ಅಸ್. ನಾವು ಫಸ್ಟು ಐ ಟು ಹ್ಯಾಡ್ ಎ ಲವ್ ಸ್ಟೋರಿ ಬಗ್ಗೆ ಮಾತಾಡೋಣ. ಇದು ರಿಯಲ್ ಲೈಫ್ ಸ್ಟೋರಿ. ಆಥರ್ದು ರಿಯಲ್ ಲವ್ ಸ್ಟೋರಿ ಇದು. ರವೀನ್ ಮತ್ತು ಖುಷಿ ಇಬ್ಬರು ಮ್ಯಾಟ್ರಿಮೋನಿಯಲ್ ಸೈಟ್ ಮುಖಾಂತರ ಪರಿಚಯ ಆಗ್ತಾರೆ. ಪ್ರೀತಿನೂ ಆಗುತ್ತೆ, ಮದುವೆನೂ ಆಗಬೇಕು ಅಂತ ಅನ್ಕೋತಾರೆ. ಆದರೆ ಒಂದು ಟ್ರ್ಯಾಜಿಡಿ ಇವ್ರ ಸ್ಟೋರಿನೇ ಕಂಪ್ಲೀಟ್ಲಿ ಚೇಂಜ್ ಮಾಡಿಬಿಡುತ್ತೆ. ಆ ಟ್ರ್ಯಾಜಿಡಿ ಏನಂತ ನಾನು ಹೇಳಲ್ಲ ನಿಮಗೆ, ನೀವೇ ಬುಕ್ ಓದಿ ತಿಳ್ಕೊಳ್ಳಿ. ಇಟ್ಸ್ ರಿಯಲಿ ಎಮೋಷ್ನಲ್ ಆ್ಯಂಡ್ ಹಾರ್ಟ್ ಟಚಿಂಗ್. ಕೊನೆ ಪೇಜ್ ಓದ್ಬೇಕಾರಂತೂ ನೀವು ಎಮೋಷ್ನಲ್ ಆಗೋದಂತೂ ನಿಜ, ನಿಮ್ಮ ಕಣ್ಣಲ್ಲಿ ನೀರು ಬರೋದಂತೂ ನಿಜ. ದ ಸೆಕೆಂಡ್ ಬುಕ್ ಐ ಆಮ್ ಗೋನ್ ಟಾಕ್ ಅಬೌಟ್ ಎಸ್ ಕ್ಯಾನ್ ಲವ್ ಹ್ಯಾಪನ್ ಟ್ವೈಸ್. ಇದು ಐ ಟು ಹ್ಯಾಡ್ ಎ ಲವ್ ಸ್ಟೋರಿದು ಸೆಕೆಂಡ್ ಪಾರ್ಟ್. ನಾನು ಇನ್ನೂ ಐ ಟು ಹ್ಯಾಡ್ ಎ ಲವ್ ಸ್ಟೋರಿ ಓದಿಲ್ಲ, ನನಗೆ ಸ್ಪಾಯ್ಲರ್ ಬೇಡ ಅಂತ ಹೇಳೋರಿದ್ರೆ ಈ ಪಾರ್ಟ್ನ ಸ್ಕಿಪ್ ಮಾಡಿಬಿಡಿ. ಇಲ್ಲ, ನಾನು ಐ ಟು ಹ್ಯಾಡ್ ಎ ಲವ್ ಸ್ಟೋರಿ ಓದಿದ್ದೀನಿ, ನನಗೆ ಸೆಕೆಂಡ್ ಪಾರ್ಟ್ ಬಗ್ಗೆ ಗೊತ್ತಿಲ್ಲ ಅನ್ನೋರು ಈ ಪಾರ್ಟ್ನ ಮಿಸ್ ಮಾಡಿದೆ ನೋಡಿ. ಈ ಬುಕ್ ಕಂಪ್ಲೀಟ್ಲಿ ಬಂದ್ಬಿಟ್ಟು ಸೆಕೆಂಡ್ ಚಾನ್ಸ್, ಹೀಲಿಂಗ್ ಪ್ರಾಸೆಸ್ ಮತ್ತು ಗ್ರೀಫ್ ಬಗ್ಗೆ. ಆಫ್ಟರ್ ಖುಷೀಸ್ ಲಾಸ್, ರವೀನ್ ಟ್ರೈಸ್ ಟು ಮೂವ್ ಆನ್ ಇನ್ ಹಿಸ್ ಲೈಫ್. ಅವ್ರು ಬೆಲ್ಜಿಯಮ್ಗೆ ಹೋಗ್ತಾರೆ, ಅಲ್ಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಅವ್ರಿಗೆ ಸಿಮರ್ ಭೇಟಿ ಆಗುತ್ತೆ. ಅವರಿಬ್ಬರ ಮಧ್ಯೆ ಪ್ರೀತಿ ಆಗುತ್ತಾ? ಪ್ರೀತಿ ಆದರೂ ಅದು ಮದುವೆ ತನಕ ಹೋಗುತ್ತಾ? ನೀವು ಈ ಬುಕ್ ಓದ್ಬಿಟ್ಟು ತಿಳ್ಕೊಬೇಕು. ಆ್ಯಂಡ್ ಸುಮಾರು ಜನ ಕನ್ಸಿರ್ಬೋದು, ಕ್ಯಾನ್ ಲವ್ ರಿಯಲಿ ಹ್ಯಾಪನ್ ಟ್ವೈಸ್? ಆ ಪ್ರಶ್ನೆಗೆ ಉತ್ತರನೂ ನಿಮಗೆ ಈ ಬುಕ್ಕಲ್ಲಿ ಸಿಗುತ್ತೆ. ಮಿಸ್ ಮಾಡದೆ ಓದಿ. ಎಸ್, ದ ನೆಕ್ಸ್ಟ್ ಬುಕ್ ಐ ಆಮ್ ಟಾಕಿಂಗ್ ಅಬೌಟ್ ಎಸ್ ಇಟ್ ಎಂಡ್ಸ್ ವಿತ್ ಅಸ್. ಬುಕ್ ಬಗ್ಗೆ ಹೇಳೋ ಮುಂಚೆ 2 ಲೈನ್ ಓದ್ತೀನಿ. ಸಮ್ಟೈಮ್ಸ್ ದ ಒನ್ ಹೂ ಲವ್ಸ್ ಯು ಇಸ್ ದ ಒನ್ ಹೂ ಹರ್ಟ್ಸ್ ಯು ದ ಮೋಸ್ಟ್. ನಿಜ ಅಲ್ವಾ? ಈ ಸ್ಟೋರಿ ಬಂದ್ಬಿಟ್ಟು ಲಿಲ್ಲಿ ಆ್ಯಂಡ್ ರೈಲ್ ಬಗ್ಗೆ. ಇವರಿಬ್ಬರ ಮಧ್ಯೆ ಪ್ರೀತಿ ಆಗುತ್ತೆ, ಮದುವೆನೂ ಆಗ್ತಾರೆ. ಸ್ಟಾರ್ಟಿಂಗಲ್ಲಿ ಎಲ್ಲ ಚೆನ್ನಾಗಿರುತ್ತೆ, ಲೈಕ್ ಅ ಪರ್ಫೆಕ್ಟ್ ರಿಲೇಷನ್ಶಿಪ್. ಬಟ್ ಮುಂದೆ ಹೋಗ್ತಾ ಹೋಗ್ತಾ ಸ್ಟೋರಿ ಬೇರೆ ಆಗಿರುತ್ತೆ. ಈ ಸ್ಟೋರಿಲೂ ಅಷ್ಟೇ, ಮುಂದೆ ಹೋಗ್ತಾ ಹೋಗ್ತಾ ಆಥರ್ ರಿಯಲ್ ಲೈಫ್ ಇಶ್ಯೂಸ್ ಬಗ್ಗೆ ಮಾತಾಡ್ತಾರೆ, ಲೈಕ್ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಂಡ್ ಇನ್ನರ್ ಸ್ಟ್ರೆಂತ್ ಬಗ್ಗೆ. ಇಟ್ಸ್ ನಾಟ್ ಜಸ್ಟ್ ಎ ಲವ್ ಸ್ಟೋರಿ, ಇಟ್ಸ್ ಎ ಸ್ಟೋರಿ ಅಬೌಟ್ ಚೂಸಿಂಗ್ ಯೋರ್ ಸೆಲ್ಫ್. ಆ್ಯಂಡ್ ಲಾಸ್ಟ್ಲಿ ಐ ಆಮ್ ಟಾಕಿಂಗ್ ಅಬೌಟ್ ಇಟ್ ಸ್ಟಾರ್ಟ್ಸ್ ವಿತ್ ಅಸ್. ಈ ಬುಕ್ ಬಂದು ಇಟ್ ಎಂಡ್ಸ್ ವಿತ್ ಅಸ್ದು ಸೆಕೆಂಡ್ ಪಾರ್ಟ್. ಬಿಫೋರ್ ಇಟ್ ಎಂಡ್ಸ್ ವಿತ್ ಅಸ್ ಇಟ್ ಸ್ಟಾರ್ಟೆಡ್ ವಿತ್ ಅಟ್ಲಾಸ್. ಅಟ್ಲಾಸ್ ಯಾರಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ? ಅಟ್ಲಾಸ್ ಲಿಲ್ಲಿದು ಫಸ್ಟ್ ಲವ್. ಇಟ್ ಎಂಡ್ಸ್ ವಿತ್ ಅಸ್ ಬುಕ್ ಓದಿರೋರಿಗೆ ಗೊತ್ತಿರುತ್ತೆ. ಈ ಸ್ಟೋರಿ ಬಂದು ಲಿಲ್ಲಿ ಆ್ಯಂಡ್ ಅಟ್ಲಾಸ್ ಬಗ್ಗೆ. ಈ ಸ್ಟೋರಿಲಿ ಹೆಲ್ದಿ ಲವ್, ಹೋಪ್ ಆ್ಯಂಡ್ ಪೀಸ್ಫುಲ್ ಲೈಫ್ ಬಗ್ಗೆ ಹೇಳಿದ್ದಾರೆ. ಆ್ಯಂಡ್ ಅಟ್ಲಾಸ್ ಮತ್ತು ಲಿಲ್ಲಿದು ಮದುವೆ ಆಗುತ್ತಾ? ಪ್ರಾಪರ್ ಕ್ಲೋಷರ್ ಸಿಗುತ್ತಾ? ಹ್ಯಾಪಿ ಎಂಡಿಂಗ್ ಇದೆಯಾ? ನಾನು ಹೇಳಲ್ಲ, ನೀವೇ ಬುಕ್ ಓದ್ಬಿಟ್ಟು ತಿಳ್ಕೊಳ್ಳಿ. ಇದೆರಡು ಡಿಯಾಲಜೀಸ್ ಹೇಳುತ್ತೆ ಲೈಫ್ ಯಾವತ್ತೂ ಪರ್ಫೆಕ್ಟ್ ಆಗಿರಲ್ಲ ಅಂತ, ಬಟ್ ಲವ್, ಹೋಪ್ ಆ್ಯಂಡ್ ಹೀಲಿಂಗ್ ಯಾವತ್ತೂ ಪಾಸಿಬಲ್ ಇದೆ ಅಂತ. ದೀಸ್ ಬುಕ್ಸ್ ರಿಯಲಿ ಟಚ್ ಮೈ ಹಾರ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೆರಿ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ತುಂಬಾ ನರ್ವಸ್ ಆಗಿದೆ. ಐ ಹೋಪ್ ಯು ಗೈಸ್ ಲೈಕ್ ಮೈ ವಿಡಿಯೋ. ಆ್ಯಂಡ್ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಮುಂದಿನ ದಿನಗಳಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಬುಕ್ಸ್ನ ಡಿಸ್ಕಸ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ಸಿ ಯು ಸೂನ್. ಬಾಯ್.